ನೀವು ಯಾರೇ ಹೋದ್ರೆ ಯಾರಿಗೆ ಭಾಷಣ ಮಾಡಬೇಕಾಗುತ್ತೆ. ಹಾಗಾಗಿ ನಿಮಗೆ ಕೃಷಿ ಉಳಿಸಬೇಕು, ಕೃಷಿ ಬಗ್ಗೆ ಗೌರವ ಇದೆ, ರೈತರ ಬಗ್ಗೆ ಗೌರವ ಇದೆ ಅಂತ ನೀವು ಕೂತು ಹೇಳಬೇಕು. ಇಷ್ಟೇ ಹೇಳೋದು ನಾನು. ಇಂದಿನ ಏನು ಭವಿಷ್ಯದ ಮುಂದಿನ ಮಕ್ಕಳು ನೀವು ಕೃಷಿಯ ಬಗ್ಗೆ ಹೆಚ್ಚು ಆಸಕ್ತಿ ವಹಿಸ್ಕೊಳ್ಬೇಕು, ಕೃಷಿ ಬಗ್ಗೆ ತಿಳ್ಕೊಳ್ಬೇಕು, ಕೃಷಿಯ ಉತ್ಪನ್ನಗಳನ್ನು ನೋಡಬೇಕು. ಭತ್ತದ ತಳಿಯಲ್ಲಿ 400 ಭತ್ತದ ತಳಿ ಇದೆ. 400 ಭತ್ತದ ತಳಿ ಇರುತ್ತೆ. ಅಂದರೆ ಭತ್ತ ಇವಾಗ ಏನು ಅಕ್ಕಿ ಊಟ ಮಾಡ್ತಾ ಇದ್ದಾರಲ್ಲ, ಅದರಲ್ಲಿ 400 ಬೇರೆ ಬೇರೆ ತಳಿಗಳಿದೆ. ಅಷ್ಟು ತಳಿಗಳನ್ನು ನೀವು ನೋಡ್ಕೊಳ್ಬೇಕು. ಇದನ್ನು ಎಲ್ಲಿ ನೋಡ್ಬೇಕಂದ್ರೆ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಹೋಗಿ ನೋಡಿದ್ರೆ ಅಲ್ಲಿ ಬೋರ್ಡಲ್ಲಿ ಹಾಕಿರ್ತಾರೆ, ಇಂಥ ತಳಿ ಇಂಥ ಭತ್ತದ ಹೆಸರು ಹಾಕಿರ್ತಾರೆ. ಮತ್ತು ಬೇರೆ ಬೇರೆ ವಿಧದ ಎಲ್ಲ ಪದಾರ್ಥಗಳ ಬಗ್ಗೆ ಕೃಷಿ ಬಗ್ಗೆ ಬರಲಿ ಮಾಹಿತಿ ಕೊಡ್ತಾರೆ. ಹಾಗಾಗಿ ಇವತ್ತು ರಾಷ್ಟ್ರದ ರಕ್ಷಣೆಗಾಗಿ ಇವತ್ತು ಕೃಷಿ ಬಹಳ ಮುಖ್ಯವಾದದ್ದು. ಕೃಷಿಯನ್ನು ಮತ್ತು ಜೀವನದ ಆಧಾರ. ಇವತ್ತು ಮಲೆನಾಡಲ್ಲಿ ಅಡಿಕೆ ಬೆಳೆನೇ ಹಿಡಿತಾ ಇದ್ದಾರೆ. ಅಡಿಕೆ ಏನಿದ್ರು ಸ್ವಲ್ಪ ಜನ ತಿನ್ಕೊಂಡು ಬಹಳಷ್ಟು ಜನರಿಗೆ ಔಷಧಿಗೆ ಈ ಥರ ಗುಡ್ಡ ಬಡ್ಕಂತ ಹೋಗ್ತಾ ಇದ್ದಾರೆ, ಅದಕ್ಕೆಲ್ಲ ಹೋಗ್ಬಿಡುತ್ತೆ. ಆದರೆ ಕೃಷಿ ಹೋಗ್ಬಿಟ್ಟಿದೆ. ಅಡಿಕೆಯಿಂದ ಏನಾಗಿದೆ, ಭತ್ತದ ಬೆಳೆ ಹೋಗಿದೆ. ಕೇವಲ ಈಗ ಅಡಿಕೆ ಅಂತ ಹೋಗ್ಬಿಟ್ಟು ನಮ್ಮಲ್ಲಿ ಈಗ 1-2 ಲಕ್ಷ ಇದು ಹೆಕ್ಟರ್ ಅಡಿಕೆ ಈಗ 11 ಲಕ್ಷ ಹೆಕ್ಟರ್ ಆಗಿದೆ. ಅಂದರೆ ಅಡಿಕೆನೇ ಬೆಳೆ ಜಾಸ್ತಿ ಆಗಿದೆ. ಅಡಿಕೆ ಅದು ತಿನ್ಲಿಕ್ಕೆ ಬರುವುದಿಲ್ಲ, ಬಣ್ಣಕ್ಕೆ ಇನ್ಯಾವುದು ಹೋಗುತ್ತೆ ಅಂತ ಹೇಳ್ತಾರೆ. ಅದರ ಭತ್ತ ಅಥವಾ ಇತರ ಕೃಷಿಗಳು ಇವತ್ತು ನಮಗೆ ಊಟಕ್ಕೆ ಬೇಕಾಗಿದೆ. ದೇಶದಲ್ಲಿ ಆಹಾರ ಕೊರತೆ ಆಗಬಾರ್ದು. ದೇಶದ ಆಹಾರ ಕೊರತೆ ಆಗಬೇಕಂದ್ರೆ ಬಹಳ ಕಷ್ಟ ಆಗಿರುತ್ತಲ್ಲ. ಅದಕ್ಕಾಗಿ ನಾವು ಕೃಷಿ ಆಧಾರಿತವಾದಂಥ ದೇಶ, ನಾವು ಕೃಷಿಗೆ ಹೆಚ್ಚು ಒತ್ತು ಕೊಡಬೇಕು. ಹಾಗಾಗಿ ಬಹಳಷ್ಟು ಖುಷಿ ಆಯಿತು. ನಮ್ಮ ಕಾಲೇಜಿನಲ್ಲಿ ಅದು ಮಹಿಳಾ ಇಂದಿರಾ ಗಾಂಧಿ ಮಹಿಳಾ ಕಾಲೇಜಿನಲ್ಲಿ ಒಂದು ಕೃಷಿ ಆಧಾರಿತವಾದಂಥ ಒಂದು ಸೆಮಿನಾರ್ ನಡೀತಿದೆ ಅಂದರೆ ನಮಗೆ ಖುಷಿಯಾಗುತ್ತೆ. ಅದಕ್ಕಾಗಿ ಎಲ್ಲರೂ ಕೇಳಬೇಕು, ಎಲ್ಲರೂ ಆ ರೈತನ ಬಗ್ಗೆ ಹೆಚ್ಚು ಕಾಳಜಿ ವಹಿಸಬೇಕಾಗಬೇಕು ಅಂತ ಹೇಳಿ ಇವತ್ತು ಸೆಮಿನಾರಿಗೆ ಬಂದಿರುವಂಥ ಎಲ್ಲ ಅತಿಥಿಗಳಿಗೆ ಗೌರವವಾಗಿ ನಾನು ಅವರಿಗೆ ಅಭಿನಂದನೆ ಸಲ್ಲಿಸಿ, ನಾನೀಗ ಡಿಗ್ರಿ ಕಾಲೇಜಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಹೋಗಬೇಕಂತ ಕಾಯ್ತಾ ಇದ್ದಾರೆ. ಮುಂದಿನ ಇದನ್ನು ಸಂಸ್ಕೃತಿ ಮಾಧ್ಯಮಗಳಲ್ಲಿ ಅವ್ರು ಮಾತಾಡ್ತಾರೆ, ನೀವು ಕೇಳಬೇಕು. ಯಾಕಂದರೆ ನಾನು ನೋಡ್ತಾ ಸುಮಾರು ಜನ ಖಾಲಿಯಾಗಿ ಆ ಕಡೆ ಹೋಗ್ಬಿಟ್ರು, ಈ ಕಡೆ ಹೋಗ್ಬಿಟ್ರು, ಎಲ್ಲಂತೂ ಗೊತ್ತಾಗ್ತಿಲ್ಲ ಅಂತ ರಾಜೇಶ್ವರಿ ಮೇಡಮ್ ಅಲ್ವಾ. ಸುಮಾರು ಜನ ಇದಾಗಿದ್ದಾರೆ, ಇಷ್ಟು ಜನ ಅಂತೂ ಕೂತಿದ್ದಾರೆ. ಅದೇ ನಮ್ಮ ಭಾಗ್ಯ ಅಂತ ಹೇಳಿದೆ. ಇವತ್ತು ನಿಮ್ಮ ಏನು ಗೊತ್ತಾ, ಇವತ್ತು ಮಹಿಳಾ ದಿನಾಚರಣೆ ಆಗಿರೋದ್ರಿಂದ ನೀವು ಆರಾಮಾಗಿ ಕೇಳಿಸ್ಕೊಂಡು ಸಂತೋಷವಾಗಿ ಹೋಗ್ಬೇಕು. ನೀವು ಅಷ್ಟೇ ಖುಷಿಯಾಗಿರಬೇಕು. ಸ್ವೀಟ್ ಗೀತೆಲ್ಲ ಮಾಡಿಸಿದ್ದಾರೆ ಮೇಡಮ್ ಅವರೇ. ಹೋಳಿಗೆನಾ? ಹಬ್ಬ ಹೇಗೆ ಹೋಳಿಗೆ ಅಂತ ಇದು ಬೇಕು. ಮತ್ತು ಮಹಿಳೆಯರಿಗಾಗಿ ಅಷ್ಟು ಮಾಡಿಸೋದಾಗಿ ಹಾಗೆ ಖುಷಿ ಆಯ್ತು. ಹೋಳಿಗೆಯಲ್ಲಿ ಒಂದು ಲಡ್ಡು ಮಾಡಿಸಿದ್ರೆ ಚೆನ್ನಾಗಿತ್ತು. ಪಾಯಸ ಇದೆಯಾ? ಸರಿ, ಇಷ್ಟಿದ್ರೆ ಸಾಕು.